ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಊರಿಂದ ಮಾಡ್ತಾಯಿದ್ದೀನಿ. ಅಪ್ಪ ಕೊಬ್ಬರಿ ಸುಲಿಯೋಣ, ಕೊಬ್ಬರಿ ಎಣ್ಣೆ ರುಬ್ಸೋಣ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಮೇಲೆ ಅಡುಗೆಗೆಲ್ಲ ಒಳ್ಳೆಯದು ಅಂದ್ಬಿಟ್ಟು ಕೊಬ್ಬರಿ ಸುಲಿತಾಯಿದ್ರು. ಸ್ವಲ್ಪ ಹೊಡಿಬೇಕಿತ್ತು, ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಹೊಡೀರಿ ಅಂದ್ಬಿಟ್ಟು ಹೊಡಿಸ್ತಾಯಿದ್ರು. ನಾನು ಕೆಚ್ಚಿ ಸಾಕಾಯಿತು, ಹೊಡಿತಾನೆ ಇರಲಿಲ್ಲ. ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದೆ. ಸ್ವಲ್ಪ ಹೊಡೆದ್ಬಿಟ್ಟು ಹಂಗೆ ಇಟ್ಬಿಟ್ವಿ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಮತ್ತು ನನ್ನ ಮಗನಿಗೆ ಓಲೆ ತೊಗೋಬೇಕಾಗಿತ್ತು. ಮೊದಲು 3 ತಿಂಗಳಲ್ಲಿ ಚುಚ್ಚಿಸಿದ್ವಿ, ಕೊಂಡ್ಲು ಓಲೆನೋ ಏನೋ ಅಂತಾರಲ್ಲ ಆ ಥರದ್ದು. ಅದು ಬೇಡ, ಬಿಚ್ಚಿಸ್ಬಿಡೋಣ, ಸ್ಟಡ್ ಥರ ಹಾಕೋಣ ಅಂದ್ಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ. ಗೋಲ್ಡ್ ರೇಟ್ ಅಂದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮತ್ತು ಸ್ಟಡ್ ತೊಗೊಂಡೆ, ನಂಗೆ ಯಾವ ಥರ ಬೇಕಿತ್ತು ಅಂದ್ಕೊಂಡಿದ್ನೋ ಅದೇ ಥರ ಸಿಕ್ತು. ತೊಗೊಂಡು ಅದನ್ನು ಬಿಚ್ಚಿಸ್ಬಿಟ್ಟು ಹಾಕ್ಕೊಂಡೆ. ಅವನಿಗೂ ಇಷ್ಟ ಇತ್ತು ಹಾಕ್ತೀನಿ ಅಂತ. ಮತ್ತು ಬೇರೆ ಓಲೆ ಬಿಚ್ಚಬೇಕಾದ್ರೆ, ಆ ಮೊದಲಿದ್ದಿದ್ದು ಓಲೆ ಬಿಚ್ಚಬೇಕಾದ್ರೆ ಸ್ವಲ್ಪ ಅಂದರೆ ಕಣ್ಣಲ್ಲಿ ನೀರು ಬರೋ ಥರ ಏನು ಅಳ್ಳಿಲ್ಲ, ಸ್ವಲ್ಪ ಕುಯ್ಯಂದ. ಸರಿ ಆಯ್ತು ಅಂದ್ಬಿಟ್ಟು ಅದನ್ನು ಬಿಚ್ಚಿ ಇದನ್ನು ಹಾಕಿದ್ವಿ. ನೋಡಿ ಈ ಥರ ಹಾಕ್ತಾಯಿದ್ದೀವಿ ಅಂದರೆ ಖುಷಿಯಿಂದ ಹಾಕಿಸ್ಕೊಂಡ ಅವನು. ಮತ್ತು ಅವನಿಗೆ ಅದು ಮೊದಲಿಗಿನ್ನ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ, ಅದು ಫೇಸಿಗೆ. ಅದೆಲ್ಲ ಮುಗಿದ್ಮೇಲೆ ನೆಕ್ಸ್ಟಾಗಿ ಬಂದು ಕೊಬ್ಬರಿ ಎಲ್ಲ ಸುಲಿದಿಕ್ಕಿದ್ವಲ್ಲ, ಅದನ್ನು 10 kg ಆಗಬೇಕು ಮತ್ತು ಚೆನ್ನಾಗಿ ಒಣಗಿರಬೇಕು ಎಣ್ಣೆ ಬಿಡಬೇಕಾದ್ರೆ ಅಂದ್ಬಿಟ್ಟು 2-3 ಪಕ್ಲ ಮಾಡಿ ಉಂಡೆನ ಅದನ್ನು ಬಿಸಿಲಿಗೆ ಒಣಗಾಕ್ತಾಯಿದ್ವಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತಲ್ಲ, ಚೆನ್ನಾಗಿ ಒಣಗಿಕೊಳ್ಳುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಹೊಡೆದ್ಬಿಟ್ಟು ಒಣಗಾಕ್ತಾಯಿದ್ವಿ, ನಾನು, ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ. ಅದೆಲ್ಲ ಮುಗಿದ್ಮೇಲೆ ಸಂಜೆಗೆ ಅಕ್ಕರ ಮನೆಗೆ ಹೋಗಬೇಕಿತ್ತು, ಊಟ ಇತ್ತು, ಫಂಕ್ಷನ್ ಇತ್ತು. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ದೊಡ್ಡಪ್ಪರ ಮನೆ ಹತ್ರ ಹೋದ್ವಿ. ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಅಲ್ಲಿ ಅಣ್ಣ ನನ್ನ ಮಗಳನ್ನ ಆಟಾಡಿಸ್ತಾಯಿದ್ರು. ಅವಳು ನನ್ನ ಮಗಳು ಮತ್ತು ನನ್ನ ಮಗ ಕೋಳಿ ಹಸುನೆಲ್ಲ ಇಟ್ಕೊಂಡು ಅದ್ರ ಎಲ್ಲೆಲ್ಲಿ ಹೋಗ್ತಾವೆ ಅದು ಹಿಂದಿಂದೇ ಹೋಗ್ತಾಯಿದ್ರು. ಅವ್ರವ್ರ ಹಿಂದೆ ಓಡ್ಕೊಂಡು ಆಟ ಆಡಿಸ್ತಾಯಿದ್ರು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.